ಮೃತ ಆರ್ಸಿಬಿ ಅಭಿಮಾನಿ ಶಿವಲಿಂಗ ಕುಟುಂಬ ಸದಸ್ಯರಿಗೆ ಇಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಚೆಕ್ ವಿತರಿಸಿದ್ದಾರೆ. ಶಿವಲಿಂಗನ ಪೋಷಕರಿಗೆ ಸರ್ಕಾರದ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೊನಗೇರ ಗ್ರಾಮದ ಮೃತ ಶಿವಲಿಂಗ ತಂದೆ ಚಂದಪ್ಪ ಹಾಗೂ ತಾಯಿ ಲಕ್ಷ್ಮಿ ಅವರಿಗೆ ಸಚಿವ ಶರಣಬಸನಗೌಡ ದರ್ಶನಾಪುರ ಚೆಕ್ ನೀಡಿದರು. ಈಗಾಗಲೇ ಶಿವಲಿಂಗನ ಕುಟುಂಬಸ್ಥರು ಸಾಲದ ಸುಳಿಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಈ ಮನೆಗೆ ಒಂದಿಷ್ಟು ಬಳಸಿ ಕೇಳ್ರಿ. ಈಗ ಮಕ್ಕಳಿಗೋಸ್ಕರ ಬಳಸ್ತಾರೆ. ಈ ಮನೆಗೆ ಒಂದಿಷ್ಟು ಬಳಸಿ ಕೇಳ್ರಿ. ಈಗ ಮಕ್ಕಳಿಗೋಸ್ಕರ ಬಳಸ್ತಾರೆ. 25 ಲಕ್ಷ ಪರಿಹಾರ ಮಾಡ್ಯಾರ್ರಿ. ಏನಿಲ್ಲ ಬೆಂಗಳೂರ್ಲಿಂತ ಏನು ₹1 ನೋಡಿಲ್ರಿ ನಾವು. ಬೆಂಗಳೂರಿಗೆ ಏನಾಯ್ತು ಮೊನ್ನೆ 4 ದಿವಸದಿಂದ ಏನಾಯ್ತು? ಅದೇ ಕ್ರಿಕೆಟ್ಗೆ ಅಂತ ಹೋಗಿ ಕೇಸಿ ಅಲ್ಲೇ ಇದು ಮಾಡ್ಯಾನ್ರಿ ಅವನು. ವಿರಾಟ್ ಕೊಹ್ಲಿ ಅಂತ ಹೋಗಿ ಕೇಸಿ ಅಲ್ಲೇ ಪ್ರಾಣ ಕೊಟ್ಟನ್ರಿ. ಆ ಪ್ರಾಣ ಕೊಟ್ಟನ್ರಿ. ನಮ್ಮ ಮಗನಿಗೆ ಭಾಳ ಹುಚ್ಚು. ವಿರಾಟ್ ಕೊಹ್ಲಿ ಅಂದ್ರೆ ಭಾಳ ಹುಚ್ಚು, ಕ್ರಿಕೆಟ್ ಅಂದ್ರೆ ಭಾಳ ಹುಚ್ಚು, ಭಾಳ ಶಾಣೆ ಇದ್ದಾರಿ ಮಗ. ಅವನೇ ನಮಗೊಂದು ಆಸ್ತಿ, ಅವನೇ ಒಂದು ಇದು ಆಧಾರ, ಅವನೇ ಒಂದು ಇದ್ರಿ ನಮಗೆ, ಅವನೇ ಒಂದು ಸಗತಿ ನಮ್ಗೆ. ನಾವು ಫುಲ್ಲು ಬಡವ್ರಿ, ಏನಿಲ್ಲ ನಮ್ಗೆ, ಹೊಲ ಇಲ್ಲ, ಮನೆ ಇಲ್ಲ. ನಾವು ಬೇರೆ ಜಾಗದಲ್ಲಿ ಹೋಗಿ ಮಣ್ಣು ಮಾಡ್ಕೊಂಡಿವ್ರಿ, ಏನಿಲ್ಲ. ಅವನೇ ಒಂದು ನಮ್ಗೆ ಧೈರ್ಯ ಹೇಳ್ತಿದ್ರಿ. ಭಾಳ ಒಳ್ಳೆ ಮನುಷ್ಯ, ಭಾಳ ಶಾಣೆ, ಭಾಳ ಹುಷಾರ್ರಿ. ಅವನು ಶಾಲ್ಯಾಗ ಹಂಗೆ ಮಿನಿಸ್ಟ್ರು ಬಂದಿದ್ರಿ, ಶಾಣಗೌಡ ಅಂತ DC ಅಂತ ನಮಗೆ ಒಂದು ಕೇಸಿ ಇದು ಮಾಡಿದ್ರಿ. ಏನಂದ್ರೆ ನಿಮ್ಗೆ ಏನಾನ ಒಂದು ಮಾಡ್ತೀನಿ ತಗೋರಿ ಸರ್ಕಲ್ ಕಡ್ಲಿಂದ, ನಿಮ್ಮ ಮಗನಿಗೆ ದೊಡ್ಡ ಮಗನಿಗೆ ಮಾಡ್ತೀನಿ ಅಂತ ಹೇಳಲ್ರಿ. ಏನೋ ಕೆಲಸ ಕೊಡ್ತೀನಿ ಅಂದ್ರಿ, ಆಫೀಸ್ದಾಗ ಕೆಲಸ ಕೊಡ್ತೀನಿ ಅಂತ ಹೇಳ್ರಿ. ಏನು 10th ಹೋಯ್ತೇನೆ ರೀ, ಎಲ್ಲ ಪಾಸ್ ಆಗ್ಯಾನ. ನಮ್ಮ ಸಂಸಾರ ತಿಪ್ಪಲಾಗ್ಯದಪ್ಪ, ಸಾಕು ಬೇಡ ಅಂದದಕ್ಕೆ ಅವ್ನು ದೊಡ್ಡವ್ನು ಬಿಡಿಸಿ ಸಣ್ಣ ಅವನು ಇದು ಮಾಡಿಸಿದ್ವಿ ರೀ. ಕೊಡಿಸ್ತೀವಿ ಅಂತ ಹೇಳಲ್ರಿ, ಕೊಡಿಸ್ತೀವಿ ಅಂತ ಹೇಳಲ್ರಿ. 25 ಲಕ್ಷ ಚೆಕ್ ಕೊಟ್ರಿ. ಏನಾದ್ರು ಇದು ಮಾಡ್ತಾರೆ, ಇನ್ನೂ ಬರ್ತದೆ ದುಡ್ಡು ಬೇರೆ ಕಡೆಗೆ ಗೌರ್ಮೆಂಟ್. ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀವಿ. ನಮ್ಮ ಸಹಾಯ ಹೇಳ್ರಿ, ನಮ್ಗೆ ಮಗನಿಗೆ ಯಾವುದನ್ನು ನೌಕರಿ ಕೊಡ್ರಿ, ಇಲ್ಲೇ ಗೌರ್ಮೆಂಟ್ಲಿಂದ ಕೆಲಸ ಬೇಕು, ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಯಾರ ರೀ. ಅದು ಕೊಡ್ತೀವಿ, ಮಾಡ್ತೀವಿ ರೀ. 25 ಲಕ್ಷ ಕೊಟ್ರೆ ಮಗ ಬರಲ್ರಿ. ಎಷ್ಟು ಕೊಟ್ರೆ ನಮ್ಗೆ ಇದಾಗಲ್ರಿ. ಸಾಲ ಜಾಸ್ತಿ ಅದ, ಮನೆ ಮೇಲೆ ಲೋನ್ ಇದೆ. ಇದು ಕೊಟ್ಟಿದ್ದೆಲ್ಲ ₹1 ಉಳಿಯಲ್ರಿ ನಮ್ಗೆ. ಇನ್ನೂ ಸಾಲ ಅದ, ಊರ ಸಾಲ ಅದ, ಮನೆ ಮೇಲೆ ಲೋನ್ ಇದೆ. ಎಷ್ಟು ಕಟ್ಟಿದ್ರೆ ನಾವು ನಮ್ಗೆ ಫುಲ್ ಮೈ ಇದಿಲ್ಲ, ಮೊಳಕಲ್ಲ ನಾವು, ನಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟು ಕೊಟ್ರೆ ನಮ್ಗೆ ಸಾಲ ಅಲ್ಲ ಸರ್, ಫುಲ್ಲು ಸಾಲ, ಫುಲ್ಲು ಬಡವರ್ರಿ ನಾವು. ಬೇಡಿಕೆ ಏನ್ರಿ, ಬೇಡಿಕೆ ಇನ್ನೂ ದುಡ್ಡು ಸಾಲ ಅಲ್ರಿ, ಇನ್ನೂ ಬೇಕು ರೀ. ಇವು ಎಷ್ಟು ಗೌರ್ಮೆಂಟ್ ಎಷ್ಟು ಕೊಡ್ತಾರೆ, ಇನ್ನೂ ಕೊಡ್ತು ಅಂತ ಹೇಳ್ತಾರೆ. ಇನ್ನೂ ಇದು ಗ್ಯಾರಂಟಿ ಇಲ್ಲಲ್ಲ ರೀ, ಇನ್ನೂ ಹೇಳಿಲ್ಲ ಅಲ್ಲ. ಇನ್ನು ಕೊಡ್ಬೇಕ್ರಿ. ಇನ್ನೂ 40 ಹೇಳ್ತಾರೆ, 50 ಹೇಳ್ತಾರೆ. ಇನ್ನು ಜನ ನಮ್ಗೆ ಗೊತ್ತಿಲ್ರಿ, ಪಕ್ಕ ಕೊಡ್ತು ಅಂತ ಹೇಳ್ತಾರೆ ಗೌರ್ಮೆಂಟ್. ನೋಡಮ್ಮ, ನಮ್ಮ ಮಗ ಎಷ್ಟು ಕೊಟ್ರೆ ಮಗ ಬರಲ್ಲ, ಒಳ್ಳೆ ಮಗ. ಇವನೇ ನಮ್ಗೆ ಮನೆ ಮೇಲೆ ಇವನೇ ಆದ್ರೆ ಇದ್ದ, ಒಳ್ಳೆ ಕೆಲಸ ಮಾಡ್ತಿದ್ದ. ಯಪ್ಪ ನಿನ್ಗೆ ಮೊಳಕಲ್ಲವಾದ್ರೆ ಒಂದಿನ ಮನ್ಯಾಗಿರು, ನಾನು ದುಡ್ದಾಕ್ತಿ, ನೀವು ಆರಾಮಿದ್ದಾಗ ಕೆಲ್ಸಕ್ಕೆ ಬಾಪ, ನಾನು ಸಾಲಿನ ಹೊತ್ತು ನಾನು ಕೆಲಸನ ಮಾಡ್ತಪ್ಪ, ನೀನು ಆರಾಮ್ ತಿರುಗಾಡಪ್ಪ, ನಾನೆಲ್ಲ ಸಾಲ ಕಟ್ತೆ, ನೀನೇನು ಚಿಂತೆ ಮಾಡಬೇಡಪ್ಪ ಅಂತ ಹೇಳ್ತಿದ್ದ ಮಗ. ಇನ್ನೂ 25 ಕೊಟ್ರೂ ಸಾಲ ಅಲ್ಲ ಸರ್. ನಮ್ಮ ಬಡವ್ರಿ ನಾವು, ಹೊಲ ಇಲ್ಲ, ಮನೆ ಇಲ್ಲ, ಎಲ್ಲ ಸಾಲ ಇದ್ದೆ ಮನೆ ಮೇಲೆ.